ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವಯ್ಯ ಎಂಬ ವೃದ್ಧನಿದ್ದ. ಅವನು ಬಹಳ ಬಡವನಾಗಿದ್ದರೂ ಅವನ ಮನಸ್ಸು ಚಿನ್ನದಂತಿತ್ತು. ಹಳ್ಳಿಯ ಎಲ್ಲರೂ ಹೊಸ ಹೊಸ ವಸ್ತುಗಳ ಹಿಂದೆ ಓಡುತ್ತಿದ್ದ ಕಾಲ ಅದು. ಹೊಸ ಮೊಬೈಲ್, ಹೊಸ ಬೈಕ್, ಹೊಸ ಮನೆ, ಇವೆಲ್ಲವನ್ನೇ ಜನರು ಗೌರವದ ಚಿಹ್ನೆ ಎಂದು ನೋಡುತ್ತಿದ್ದರು. ಆದರೆ ರಾಘವಯ್ಯನ ಮನೆ ಮಾತ್ರ ಹಳೆಯ ಮಣ್ಣಿನ ಮನೆ, ಹಳೆಯ ಮರದ ಕುರ್ಚಿ, ಹಳೆಯ ಗಡಿಯಾರಗಳಿಂದ ತುಂಬಿತ್ತು. ಒಂದು ದಿನ ಹಳ್ಳಿಗೆ ಭಾರೀ ಮಳೆ ಬಂತು. ಮಳೆಯಿಂದ ಹಲವಾರು ಹೊಸ ಮನೆಗಳ ಗೋಡೆಗಳು ಬಿರುಕು ಬಿಟ್ಟವು. ಕೆಲವರ ವಿದ್ಯುತ್ ಸಾಧನಗಳು ಹಾಳಾದವು. ಜನರು ತುಂಬಾ ಆತಂಕಗೊಂಡರು. ಆಗ ಎಲ್ಲರೂ ರಾಘವಯ್ಯನ ಮನೆ ಕಡೆ ನೋಡಿದರು. ಅವನ ಹಳೆಯ ಮಣ್ಣಿನ ಮನೆ ಮಾತ್ರ ಗಟ್ಟಿಯಾಗಿ ನಿಂತಿತ್ತು. ಮಳೆಯ ನೀರು ಒಳಗೆ ಬಂದಿರಲಿಲ್ಲ. ಜನರಿಗೆ ಆಶ್ಚರ್ಯವಾಯಿತು. ಒಬ್ಬ ಯುವಕ ಕೇಳಿದನು, ತಾತ, ನಿಮ್ಮ ಮನೆ ಹೇಗೆ ಇಷ್ಟು ಗಟ್ಟಿಯಾಗಿದೆ? ರಾಘವಯ್ಯ ನಗುತ್ತ ಹೇಳಿದನು, ಹಳೆಯದನ್ನು ಕೇವಲ ಹಳೆಯದು ಎಂದು ತಳ್ಳಿಬಿಡಬಾರದು. ಅದರಲ್ಲಿ ಅನುಭವ, ಶ್ರಮ ಮತ್ತು ನಂಬಿಕೆ ಇರುತ್ತವೆ. ನನ್ನ ತಂದೆ ಈ ಮನೆಯನ್ನು ಪ್ರೀತಿಯಿಂದ ಕಟ್ಟಿದ್ದರು. ನಾನು ಅದನ್ನು ಕಾಪಾಡಿಕೊಂಡೆ. ಆಮೇಲೆ ಅವನು ತನ್ನ ಹಳೆಯ ಗಡಿಯಾರ ತೋರಿಸಿದನು. ಇದು 50 ವರ್ಷದ ಹಳೆಯದು. ಆದರೆ ಇಂದಿಗೂ ಸರಿಯಾದ ಸಮಯ ಹೇಳುತ್ತದೆ. ಹೊಸದೊಂದು ಕೆಲವೇ ದಿನಗಳಲ್ಲಿ ಕೆಟ್ಟು ಹೋಗಬಹುದು. ಆದರೆ ಗುಣಮಟ್ಟ ಇದ್ದರೆ ಹಳೆಯದು ಎಂದಿಗೂ ಮೌಲ್ಯ ಕಳೆದುಕೊಳ್ಳುವುದಿಲ್ಲ. ದಿನದಿಂದ ಹಳ್ಳಿಯ ಜನರು ಹಳೆಯ ವಸ್ತುಗಳನ್ನು ಗೌರವದಿಂದ ನೋಡಲು ಆರಂಭಿಸಿದರು. ಅಜ್ಜ ಅಜ್ಜಿ ಮಾತು, ಹಳೆಯ ಸಂಪ್ರದಾಯ, ಹಳೆಯ ಸ್ನೇಹ ಇವೆಲ್ಲವೂ ಅಮೂಲ್ಯವೆಂದು ಅವರಿಗೆ ಅರಿವಾಯಿತು. ಕಥೆಯ ನೀತಿ: ಹಳೆಯದು ಎಂದರೆ ಕೇವಲ ಹಳೆಯದು ಅಲ್ಲ, ಅದರಲ್ಲಿ ಅನುಭವದ ಚಿನ್ನ ಅಡಗಿದೆ. ಆದ್ದರಿಂದಲೇ ಓಲ್ಡ್ ಇಸ್ ಗೋಲ್ಡ್.